ಮತ್ತೆ ಸುಹಾಸಿನಿಗೆ ಸ್ವಾಗತ. ಈಗ ಚೇತನ ಕರೆ ಮಾಡಿದ್ದಾರೆ. ಚೇತನ, ನಿಮ್ಮ ಜನ್ಮ ದಿನಾಂಕ ತಿಳಿಸ್ಕೊಡಿ. 3381. ಮೇಡಮ್. ಸಮಯ ತಿಳಿಸ್ಕೊಡಿ. ಸಮಯ ಮಧ್ಯಾಹ್ನ 12:55ಕ್ಕೆ ಮೇಡಮ್. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಇದು ಯಾರ್ದು, ನಿಮ್ಮದೇನಾ? ಹೌದು ಸರ್, ಪಂಡಿತ ನಮ್ದೇ ಅದು. ನಮಸ್ತೆ. ಸರಿ, ಈಗಾಗಲೇ ನಮಸ್ತೆ. ಈಗ 30 ವರ್ಷ ಆಗಿದೆ, 31ನೇ ವರ್ಷ ನಡೀತಾ ಇದೆ. ಏನು ಮಾಡ್ತಾ ಇದ್ದೀರಿ? ಉದ್ಯೋಗ ಏನು ಮಾಡ್ತಿಲ್ಲ ಸರ್, ಮನೆಯಲ್ಲೇ ಇರೋದು. ನೋಡಿ, ಈಗ ಈಗಾಗಲೇ ನೀವು ಹುಟ್ಟಿದಂಥ ವಾರ ಒಂದು ಮಂಗಳವಾರ ದಿವಸ ಹುಟ್ಟಿದ್ರಿ. ಉತ್ತರಾಷಾಢ ನಕ್ಷತ್ರ, ಹಾಗೆ ನಿಮ್ಮದು ಮಕರ ರಾಶಿ. ಉತ್ತರಾಷಾಢ 4ನೇ ಚರಣ, ಮಕರ ರಾಶಿ, ಮಿಥುನ್ ಲಗ್ನ, ಇವೆಲ್ಲ ನೀವೊಂದು ಹುಟ್ಟಿದಂಥ ದಿನ ವಿಶೇಷ. ಹಾಗೆ ಪಂಚಮಾಧಿಪತಿಯಾದಂಥ ಶುಕ್ರ ಚೆನ್ನಾಗಿದ್ದ. ಸಂಗೀತ ಕಲೆಗಳನ್ನೆಲ್ಲ ಓದುವಂಥದ್ದಿತ್ತು. ಏನು ಓದಿದ್ದೀರಿ? ಸರ್ ಡಿಗ್ರಿ ಆಗಿದೆ ಸರ್, ಅಂದ್ರೆ ಇನ್ಕಂಪ್ಲೀಟ್ ಆಗಿದೆ ನಂದು. ಸರಿ ಸರಿ, ವಿದ್ಯಾರ್ಹತೆ ಇದ್ದಿತ್ತು, ಏನು ಉದ್ಯೋಗದಲ್ಲಿಲ್ಲ. ವಿವಾಹ ಆಗಿದೆ, ಮದುವೆ ಆಗಿದೆಯಾ? ಆಗಿದೆ ಸರ್, 3 ವರ್ಷದಲ್ಲಿ ಮಗಳಿದ್ದಾಳೆ. ಸರಿ ಸರಿ, ಏನು ನಿಮ್ಮ ಸಮಸ್ಯೆ ಏನು ಹೇಳಿ? ಸರ್ ಅಂದ್ರೆ ನಮ್ಮ ಮನೆಗೆ ಯಾವ್ದೋ ಒಂದು ಅವ್ರಿಗೆ ಜಾಬ್ ಮಾಡ್ತಾ ಇದ್ರು ಬಿಟ್ಟು, ಮತ್ತೀಗ ಬೇರೆ ಏನೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ್ದು ಅದು ಸರಿಯಾಗಿ ನಿಂದಿರ್ತಾ ಇಲ್ಲ ಅದು. ಸರಿ ನೋಡಿ, ಅವ್ರ ಜಾತದಲ್ಲಿ ಸಪ್ತಮಾಧಿಪತಿಯಾದಂಥ ಗುರುವಿನ ಒಟ್ಟಿಗೆ ಶನಿ ಕುಡ್ಕೊಂಡು ಸುಖಸ್ಥಾನದಲ್ಲಿ ಶನಿ ಗುರು ಇದ್ದರೆ ಆ ಕಡೆ ಸುಖವೂ ಇಲ್ಲ, ಸುಖ ಇಲ್ಲದೇ ಇರುವುದೂ ಇಲ್ಲ, ಸುಖ ಇರುವುದೂ ಇಲ್ಲ. ಮತ್ತು ಸುಖಾಧಿಪತಿ ಶನಿ ಕುಡ್ಕೊಂಡಿದ್ದರೆ ಅವರು ಯಾವುದೇ ಉದ್ಯೋಗ ಮತ್ತು ಉದ್ಯೋಗ ಸ್ಥಾನವನ್ನು ನೋಡ್ತಾನೆ. ಗುರು ಮತ್ತು ಶನಿ ನೋಡೋದ್ರಿಂದ ಕೆಲವು ದಿವಸ ಉದ್ಯೋಗಕ್ಕೆ ಹೋಗ್ತಾರೆ, ಕೆಲವು ದಿವಸ ಹೋಗೋದಿಲ್ಲ, ಕೆಲವು ದಿವಸ ಮಂದಮತಿ ಬುದ್ಧಿ ಇದಾಗಿ ಕೆಲಸಕ್ಕೆ ಹೋಗದೇ ಇರ್ತಾರೆ. ಇದೆಲ್ಲ ಅವ್ರ ಜಾತಕದಲ್ಲಿ, ನಿಮ್ಮ ಜಾತಕದಲ್ಲಿರುವಂಥ ಯೋಗ, ಅದು ಪತಿಯ ಮೇಲೆ ಆಗುವಂಥ ಪರಿಣಾಮ. ಇದಕ್ಕೆಲ್ಲ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಗುರು ಮತ್ತು ಶನಿ ಅಂದರೆ ಈಶ್ವರ. ಹಾಗಾಗಿ ಸಾಮಾನ್ಯವಾಗಿ ಪ್ರತಿ ಶನಿವಾರ ಅಥವಾ ಗುರುವಾರ ಆದಷ್ಟು ಈಶ್ವರ ಆರಾಧನೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಒಳ್ಳೆಯ ರೀತಿಯಾದಂಥ ಶನಿ ಪ್ರಭಾವ ಕಡಿಮೆಯಾಗಿ ಗುರುವಿನ ಅನುಗ್ರಹದಿಂದ ಗುರಿಯನ್ನು ತೋರಿಸ್ತಾನೆ. ಮುಂದಿನ ದಿನದಲ್ಲಿ ಅವರು ಯಾವ ಉದ್ಯೋಗ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಒಳ್ಳೆಯ ಗುರಿಗೆ ಮಾರ್ಗದರ್ಶನ ಗುರು ಮಾಡ್ತಾರೆ. ಆದ್ದರಿಂದ ಗುರು ಶನಿಯರಿಗೆ ಸಂಬಂಧಪಟ್ಟಂಥದ್ದು ಈಶ್ವರ ಆರಾಧನೆ ಮಾಡಿ. ಒಳ್ಳೆಯದಾಗಲಿ. ಈಗ ವನಿತಾ ಶೆಟ್ಟಿ ಬಾಂಬೆಯಿಂದ ಕರೆ ಮಾಡಿದ್ದಾರೆ. ವನಿತಾ ಶೆಟ್ಟಿ, ಜನ್ಮ ದಿನಾಂಕ ತಿಳಿಸ್ಕೊಡಿ. ನನ್ನ ಮಗಳ ಬಗ್ಗೆ. ಅವ್ರ ಜನ್ಮ ದಿನಾಂಕ ತಿಳಿಸಿ. ಅವಳು 1 ನವೆಂಬರ್ 2009. 1 ನವೆಂಬರ್ 2009. ಸಮಯ ತಿಳಿಸಿ. ಸಮಯ ಬೆಳಿಗ್ಗೆ 10:29 ಸಂಡೇ. ಓಕೆ, ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ನೋಡಿ, 10:29 ಸಂಡೇ. ಹೌದು ಸರ್, 10:29 ಬಾಂಬೆಯಲ್ಲಿ ಠಾಣಾ ಅಂತ. ಠಾಣಾದಲ್ಲಿ, ಬಾಂಬೆ ಠಾಣಾ. ಸರಿ, ಹೋಳಿ ಬಾಂಬೆದಲ್ಲಿದ್ದರು ಕನ್ನಡ ಮಾತಾಡ್ತಾರಲ್ಲ, ಅಂದಮೇಲೆ ನೀವು ಕನ್ನಡಿಗರು ಮತ್ತು ನಮ್ಮ ಕನ್ನಡ ಚಾನಲ್ ಮೇಲೆ ತುಂಬಾ ಅಭಿಮಾನ ಅಂತ ಆಯ್ತು. ನಿಮಗೆ ಸಂಕ್ರಾಂತಿ ಡೈಲಿ ನೋಡ್ತೇವೆ, ಫೋನ್ ತಾಗ್ತಾ ಇಲ್ಲ ಸರ್. ಖಂಡಿತ ಬಹಳ ಸಂತೋಷ. ನಿಮಗೆ ನಾವು ಮೊದಲು ಸಂಕ್ರಾಂತಿ ಶುಭಾಶಯ ಹೇಳೋಣ. ಆನಂತರ ಭಾನುವಾರ ದಿನ ನೀವು ನೆನಪಿಟ್ಟುಕೊಂಡದ್ದು ಸರಿ ಇದೆ. ರೇವತಿ ನಕ್ಷತ್ರ, ಮೀನ ರಾಶಿ, ಧನುರ್ ಲಗ್ನ. ಈಗ ಅವಳ ಭವಿಷ್ಯದ ಬಗ್ಗೆ ಕೇಳ್ತಾ ಇದ್ದೀರೋ? ಅವಳ ವಿದ್ಯಾಭ್ಯಾಸ ಮತ್ತೆ ಅವಳ ಭವಿಷ್ಯ, ಆರೋಗ್ಯ, ಅವಳ ಭವಿಷ್ಯಕ್ಕೆ ತಂದೆ ತಾಯಿ ಸಪೋರ್ಟ್ ನಮ್ದು ಹೇಗಿತ್ತು ಏನು, ಮತ್ತೆ ತಂದೆ ತಾಯಿ ಇದು ಹೇಗಿರುತ್ತೆ ಅಂತ. ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ಸುಖಸ್ಥಾನದಲ್ಲಿ ಚಂದ್ರ ಇದ್ದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಅದರ ಒಳ್ಳೆಯ ಉದ್ಯೋಗ ಮಾಡುವಂಥ ಯೋಗ. ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ, ಶುಕ್ರ ನೀಚನಾಗಿದ್ದಾನೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಕ್ಕೆ ಔಷಧೋಪಚಾರವನ್ನು ಮಾಡ್ತಾರೆ. ವಿದ್ಯಾರ್ಹತೆ ಚೆನ್ನಾಗಿರುತ್ತೆ, ಆದರೆ ವಿದ್ಯಾರ್ಥಿ ಜೀವನದಲ್ಲಿ ಚಾಂಚಲ್ಯತೆ ಅನ್ನೋದು ಕಾಡ್ತಾ ಇರ್ತದೆ. ಇನ್ನು ಭವಿಷ್ಯದಲ್ಲಿ ಕೇತು ಮತ್ತು ಅಷ್ಟಮದಲ್ಲಿ ಕುಜ ಇರೋದ್ರಿಂದ ವೈವಾಹಿಕ ಜೀವನ, ಮದುವೆ ಮೊದಲೇ ಅದಕ್ಕೆಲ್ಲ ಪರಿಹಾರಗಳಿದೆ. ಗುರು ದೃಷ್ಟಿ ಇದೆ, ಯಾವುದೇ ರೀತಿಯಾದ ಅಪಾಯ, ತೊಂದರೆ, ಸಮಸ್ಯೆಗಳಾಗೋದಿಲ್ಲ. ಆದರೂ ಸಹ ದೋಷಕ್ಕೆ ಸಣ್ಣ ಪುಟ್ಟ ಪರಿಹಾರಗಳಿದೆ. ವಿದ್ಯೆಯನ್ನು ಓದಿಸುವಾಗ ಅವಳಿಗೆ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಪೂಜೆ, ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡಿದ್ರೆ ವಿದ್ಯೆಯು ಸಹ ಪರಿಪೂರ್ಣವಾಗ್ತದೆ. ಅವಳ ಭವಿಷ್ಯ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಅದಕ್ಕೆ ಪೂರಕವಾಗಿ ಸಮಸ್ಯೆ ಆಗ ಕಾಲದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿ. ಒಳ್ಳೆಯದಾಗಲಿ. ಈಗ ಬಸವರಾಜ್ ಗುಲ್ಬರ್ಗಾದಿಂದ ಕರೆ ಮಾಡಿದ್ದಾರೆ. ಬಸವರಾಜ್, ಯಾವ್ದ್ರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳಿ. ಅವ್ರ ಜನ್ಮ ದಿನಾಂಕ ತಿಳಿಸ್ಕೊಡಿ. ನಮ್ಮ ಮಗ 4/7/1905. 1905. ಸಮಯ ತಿಳಿಸ್ಕೊಡಿ. ಸಮಯ ಸಾಯಂಕಾಲ 6 ಗಂಟೆ 10 ನಿಮಿಷ. ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಓಕೆ. ನೋಡಿ, ಈಗಾಗಲೇ 6 ವರ್ಷ ಆಯಿತು. ಸ್ಕೂಲಿಗೆ ಸೇರಿಸಿದ್ದೀರಾ? ಅವರು ಇಲ್ರಿ, ಅವ್ರು ಕಾಲೇಜ್ ಹೋಗ್ತಾ ಇದ್ದಾರೆ. ಅಲ್ರಿ, ನೀವು 2006 ಅಂತ ಹೇಳಿದ್ರಲ್ಲ. ಇಲ್ರಿ, 1995. ನೋಡಿ, ನೀವು ಹೇಳುವಾಗ ಸರಿ ಹೇಳಬೇಕು. ಇನ್ನೊಮ್ಮೆ ಹೇಳಿ. 4/7/1995. ಹೌದು ಸರ್. 4/7/1995. ಗಡಬಡೆ ಮಾಡ್ಕೊಳ್ಬೇಡಿ. ಚೆನ್ನಾಗಿ ನೋಡಿ. ನಿಮ್ಮ ಭವಿಷ್ಯ ಕೇಳುವಾಗ ನೀವು ನಿಧಾನವಾಗಿ ಕೇಳಬೇಕು. ಈಗ ನೀವು 2006 ಅಂತ ಹೇಳಿದ್ರಿ, ನಾನು ಇನ್ನೂ ಸಣ್ಣವನು ಅಂತ ತಿಳ್ಕೊಂಡೆ. ಈಗ ನೋಡಿ, 16 ವರ್ಷ ಆಯಿತು. ಈಗ ಅವನು ಹುಟ್ಟಿದ್ದು ಮಂಗಳವಾರ ದಿವಸ ಹುಟ್ಟಿದ್ದಾನೆ. ಉತ್ತರ ಫಲ್ಗುನಿ ನಕ್ಷತ್ರ, ಕನ್ಯಾ ರಾಶಿ, ಧನುರ್ ಲಗ್ನ, ಇವೆಲ್ಲ ಮಗ ಹುಟ್ಟಿದಂಥ ವಿಶೇಷ. ಏನು ಅವನ ಬಗ್ಗೆ, ವಿದ್ಯಾರ್ಹತೆ ಬಗ್ಗೆ ಕೇಳ್ತಾ ಇದ್ದೀರಾ? ಉದ್ಯೋಗದ ಬಗ್ಗೆ ಹೇಗೆ? ಆರೋಗ್ಯ ಬಗ್ಗೆ ಮತ್ತು
ಅದು ನೋಡಿ ಈಗಾಗಲೇ ಅದನ್ನೇ ಇಲ್ಲಿ ಚತುರ್ಥಲ್ಲಿ ಶನಿ ಇದ್ದರೆ ಆರೋಗ್ಯ, ಚತುರ್ಥವನ್ನು ವಿದ್ಯಾಸ್ಥಾನ ಮತ್ತು ಆರೋಗ್ಯ ಸ್ಥಾನ ಹೇಳ್ತೇವೆ. ಅಲ್ಲಿ ಶನಿ ಇದ್ದರೆ ಅದು ಎರಡರಲ್ಲೂ ತೊಂದರೆ ಇರುತ್ತೆ. ವಿದ್ಯೆಯಲ್ಲೂ ಮಂದ ವಿದ್ಯೆ, ಆರೋಗ್ಯದಲ್ಲೂ ಮಂದಗತಿ ಅನ್ನುವಂಥದ್ದು. ಪಂಚಮದಲ್ಲಿ ವಿದ್ಯೆ ಇದ್ದರೆ ವಿದ್ಯೆ ಅಪೂರ್ಣತೆ ಆಗುತ್ತೆ, ಬುದ್ಧಿ ಅಷ್ಟೊಂದು ಚುರುಕಿರೋದಿಲ್ಲ. ಇವೆಲ್ಲ ಜಾತದಲ್ಲಿರುವಂಥ ದೋಷ ಇದೆ ಅಂತ ಮಾತ್ರಕ್ಕೆ ಗಾಬರಿ ಆಗಬೇಕಾಗಿಲ್ಲ. ದೋಷಕ್ಕೆಲ್ಲ ಪರಿಹಾರಗಳಿದೆ. ಯಾವಾಗಲೂ ಕಾಯಿಲೆಗೆ ತಕ್ಕ ಔಷಧಿಗಳು ಔಷಧಿ ಅಂಗಡಿಲಿದ್ದ ಹಾಗೆ ಈ ದೋಷಕ್ಕೆಲ್ಲ ಪರಿಹಾರ ಜ್ಯೋತಿಷಿಗಳ ಹತ್ರ ಇರುತ್ತೆ, ನಮ್ಮ ಅಂಗಡಿಯಲ್ಲಿ ಅವೆಲ್ಲವೂ ಇರುತ್ತೆ. ಹಾಗಾಗಿ ಆ ದೋಷಕ್ಕೆ ಪರಿಹಾರ ಅಂದರೆ ವಿದ್ಯಾಗಣಪತಿ ಆರಾಧನೆ, ವಿದ್ಯಾ ಗೋಪಾಲ ಜಪ, ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣ ಆರಾಧನೆ. ಯಾರಿಗೆ ವಿದ್ಯೆ ಕಡಿಮೆ ಇದೆಯೋ ಅವರಿಗೆಲ್ಲ ವಿದ್ಯಾ ಪರಿಪೂರ್ಣತೆಗೆ ವಿಶೇಷ ಗಣಪತಿ ಆರಾಧನೆ ಮಾಡ್ತಾ ಇದ್ದರೆ ಖಂಡಿತ ವಿದ್ಯಾ ಪರಿಪೂರ್ಣ ಆಗ್ತದೆ. ಆರೋಗ್ಯಕ್ಕಾಗಿ ಶನಿ ಇರೋದರಿಂದ ಈಶ್ವರನ ಆರಾಧನೆ ಮಾಡಿ. ಈಶ್ವರನೇ ಎಲ್ಲ ರೀತಿಯ ಭವರೋಗ ವೈದ್ಯ ಅಂತ ಹೆಸರು. ಎಲ್ಲ ರೋಗಕ್ಕೂ ಅವನ ಹತ್ರ ಔಷಧ ಇದೆ. ಆದ್ದರಿಂದ ಶನಿವಾರ ಈಶ್ವರ ಆರಾಧನೆಯನ್ನು ಮಾಡ್ತೀವಿ. ಈಶ್ವರ ದೇವಸ್ಥಾನ ಇದ್ದಲ್ಲಿ ಹೋಗಿ ನಿಮ್ಮ ಶಕ್ತಿಗೆ ಅನುಗುಣವಾದಂಥ ಪೂಜೆ ಪುನಸ್ಕಾರ ಮಾಡಿ. ಖಂಡಿತವಾಗಿ ಆಯುಷ್ಯ ಆರೋಗ್ಯ ಈಶ್ವರ ಕೊಡ್ತಾನೆ, ವಿದ್ಯಾಭ್ಯಾಸವನ್ನು ಗಣಪತಿ ಕೊಡ್ತಾನೆ. ಅದೆರಡು ಆರಾಧನೆ ಮಾಡಿ, ಒಳ್ಳೆಯದಾಗಲಿ. ಈಗ ಮಮತಾ ಕರೆ ಮಾಡಿದ್ದಾರೆ. ಮಮತಾ, ಜನ್ಮದಿನಾಂಕ ತಿಳಿಸ್ಕೊಡಿ. 17/7/17/7/57 ಸಮಯ ತಿಳಿಸ್ಕೊಡಿ. ಸಮಯ ತಿಳಿಸಿ ಮಮತಾ. 56 ಮೇಡಮ್. 56 ಸಮಯ ತಿಳಿಸ್ಕೊಡಿ. ಸಮಯ 9 ಗಂಟೆ, ರಾತ್ರಿ 9:39. ಓಕೆ, ಪಂಡಿತರಿದ್ದಾರೆ, ಮಾತಾಡಿ ಅವ್ರ ಜೊತೆ. ಯಾರ್ದು ಇದು? ನಿಮ್ದೇನಾ? ನಮಸ್ತೆ, ನಮ್ಮ ಮನೆಯವ್ರದ್ದು ಗುರುಜಿ. ಸರಿ, ಮೊದಲು ಬರ್ಕೊಳ್ಬೇಕು ನೀವು. ನಾವು ಫೋನ್ ಮಾಡಿದ್ಮೇಲೆ ಡೈರಿ ತೆಗೆಯೋದಲ್ಲ, ಪ್ರತಿನಿತ್ಯನೂ ಹೇಳ್ತೇವಲ್ಲ. ಇದು ನಿಮಗೆ ತೊಂದರೆ. ಈಗ 56 ವರ್ಷ, ಅವರಿಗೆ 55 ವರ್ಷ ಆಗಿ 56ನೇ ವರ್ಷ ನಡೀತಾ ಇದೆ. 56ನೇ ಇಸ್ವಿ. ಅವರು ಹುಟ್ಟಿದಂಥದ್ದು ಮಂಗಳವಾರ ದಿವಸ. ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಕುಂಭಲಗ್ನ. ಏನು ಸಮಸ್ಯೆ ಏನು ನಿಮ್ಮದು? ಸಮಸ್ಯೆ ಸ್ವಾಮೀಜಿ, ಯಾವುದು ಸರಿ ಇಲ್ಲ. ಅಲ್ಲಿ ಕಾರಣ ಏನು? ಚತುರ್ಥಲ್ಲಿ ಶುಕ್ರ ಕೇತು ಇದ್ದಾರೆ. ಚತುರ್ಥಲ್ಲಿ ಶುಕ್ರ ಕೇತು ಇರೋದ್ರಿಂದ ಈಗ ಅವರಿಗೆ ಟೈಮ್ ಹೇಗಿದೆ ಗುರುಜಿ? ಈಗ ಅವ್ರಿಗೆ ಟೈಮ್ ಹೇಗಿದೆ? ಈಗ ಸದ್ಯಕ್ಕೆ ಟೈಮು 7:30 ಶನಿ ನಡೀತಾ ಇದೆ. ಗುರು ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿ. ಅನುಕೂಲವಾಗೂ ಇಲ್ಲ, ಪ್ರತಿಕೂಲವಾಗೂ ಇಲ್ಲ. ಶನಿ ಅಂತೂ 12ನೇ ಮನೆಯಲ್ಲಿರೋದ್ರಿಂದ ವ್ಯಯ, ಏನು ಮುಟ್ಟಿದ್ರೂ ಸಹ ನಷ್ಟ ಆಗುವಂಥ ಯೋಗ. ಇನ್ನು ಶನಿಚಂದ್ರ ಯೋಗ ಅಂತ ಅವ್ರ ಜಾತದಲ್ಲಿದೆ. ವೃಶ್ಚಿಕ ರಾಶಿ, ಅಲ್ಲೇ ಶನಿಚಂದ್ರ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ಕಾಳಸರ್ಪ ದೋಷ, ಕುಜದೋಷ, ರಾಹು ದೋಷ ಇವೆಲ್ಲ ದೋಷ ಅಲ್ಲ. ಶನಿಚಂದ್ರ ದೋಷ ಅನ್ನುವಂಥದ್ದು ಬಹಳ ದೊಡ್ಡ ದೋಷ. ಆದ್ದರಿಂದ ಶನಿಚಂದ್ರ ದೋಷಕ್ಕೆ ಸಂಬಂಧಪಟ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಿ ಎಲ್ಲ ರೀತಿಯಾದ ಸಮಸ್ಯೆ ಪರಿಹಾರ ಆಗ್ತದೆ. ಸಪ್ತಮದಲ್ಲಿ ಗುರು ಇರೋದ್ರಿಂದ ಯಾವುದಾದ್ರೂ ವಿಶೇಷವಾಗಿ ಶೃಂಗೇರಿ ಅಂತ ಮಠದ ಗುರುಗಳ ಹತ್ರ ಹೋಗಿ ಒಂದು ಆಶೀರ್ವಾದ ತೆಗೆದುಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದು. ಜಾತಕದ ಬಗ್ಗೆ ಅನುಮಾನಗಳಿದ್ದಲ್ಲಿ ನೇರವಾಗಿ ಪಂಡಿತರ ಜೊತೆ ಮಾತಾಡಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.